ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಡೇ 7 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ಆಲ್ರೆಡಿ ನಾನು ವೆಯ್ಟ್ ಲಾಸ್ ಚಾಲೆಂಜ್ ಶುರು ಮಾಡಿ 7 ಡೇಸ್ ಆಗಿದೆ. ಸ್ಲೋ ಆದರೂ ಕೂಡ ನಾನು ಕನ್ಸಿಸ್ಟೆಂಟ್ ಆಗಿ ಈ 7 ಡೇಸಲ್ಲಿ ತುಂಬ ಹೆಲ್ದಿ ರೋಟೀನ್ನ ಫಾಲೋ ಮಾಡಿದ್ದೀನಿ, ಹಾಗೆ ಹೆಲ್ದಿ ಫುಡ್ ತೊಗೊಂಡಿದ್ದೀನಿ. ಸೊ ಖುಷಿ ಆಗ್ತಾ ಇದೆ. ಇದೇ ಥರ ಮುಂದೆ ಕೂಡ ನಾನು ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇವತ್ತು ನಾನು ಒಂದು 30 ಮಿನಿಟ್ಸ್ವರೆಗೂ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಾದರೆ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಪ್ರತಿದಿನ ಬರೀ ವಾಕಿಂಗ್ ಆಗ್ತಾ ಇದೆ, ಎಕ್ಸಸೈಸ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಇವತ್ತು ಒಂದು ಅರ್ಧ ಗಂಟೆ ಬೇಗ ಎದ್ದಿದ್ದೀನಿ. ಸೊ ಬೇಗ ಎದ್ದಿದ್ದಕ್ಕೆ ನಾನು ಇವತ್ತು ಸ್ಲೋ ಆಗಿ ನನ್ನ ಎಕ್ಸಸೈಸ್ ರೂಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಬೇಸಿಕ್ ಯೋಗನ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋನ ಪ್ಲೇ ಮಾಡಿ ಬಿಗಿನರ್ ಯೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಬಾಡಿ ಫ್ರೀ ಆಗಬೇಕು. ಸೊ ಹಾಗಾಗಿ ನಾನು ಬಾಡಿ ಫ್ರೀ ಆಗುವಂಥ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಈ ಎಲ್ಲ ಯೋಗ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಹೇಳಲ್ಲ, ಬಿಕಾಸ್ ಮುಂಚೆ ನಮ್ಮ ಬಾಡಿ ಪ್ರಿಪೇರ್ ಆಗಬೇಕು ವೆಯ್ಟ್ ಲಾಸ್ ಆಗೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ. ನನ್ನ ಮೇನ್ ಫೋಕಸ್ ಇರೋದು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ಅಂತ ತರಬೇಕು, ಬಾಡಿ ಆ್ಯಕ್ಟಿವ್ ಆಗಿಡಬೇಕು. ಸೊ ಅದ್ರ ಬೈ ಪ್ರಾಡಕ್ಟಾಗಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಯಾವುದೇ ಹರಿ ಇಲ್ಲದೆ, ಯಾವುದೇ ಪ್ರೆಷರ್ ಇಲ್ಲದೆ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಬಿಕಾಸ್ ಏನಾದರೂ ಜಾಸ್ತಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ರೆ ಅದು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ, ಡಿಮೋಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಪ್ರತಿದಿನ ನಾನು ನನ್ನ ವೆಯ್ಟ್ ಲಾಸ್ಗೆ ಒಂದಲ್ಲ ಒಂದು ರೀತಿ ಚಿಕ್ಕದಾಗಿ ಆದರೂ ಕೂಡ ನಾನು ಒಂದು ಹೆಜ್ಜೆನ ಇಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಸೂರ್ಯ ನಮಸ್ಕಾರ ಮಾಡಿದ್ದೀನಿ. ಸೂರ್ಯ ನಮಸ್ಕಾರ ನನಗೆ ಮುಂಚೆ ಮಾಡೋಕ್ಕಾಗ್ತಿರ್ಲಿಲ್ಲ, ಇವಾಗಲೂ ಕೂಡ ಪರ್ಫೆಕ್ಟ್ ಆಗಿಲ್ಲ ಫಾರ್ಮ್ಸ್, ಬಟ್ ಮುಂಚೆಕ್ಕಿಂತ ಇವಾಗ ಬೆಟರ್ ಇದೆ. ನಾನು ಇನ್ಮೇಲೆ ಸೂರ್ಯ ನಮಸ್ಕಾರ ಮಾಡ್ಬೋದು ಅಂತ ನನಗೂ ಅನ್ನಿಸ್ತಾ ಇದೆ. ಸೊ ನೋಡೋಣ ಮುಂದೆ ಹೇಗೆ ಹೋಗುತ್ತೆ, ಆ ಥರ ನಾನು ನನ್ನ ಎಕ್ಸಸೈಸ್ ರೂಟೀನ್ನ ಫಾರ್ಮ್ ಮಾಡ್ತೀನಿ. ಹಾಗೆ ನೀವೇ ನೋಡ್ತಿರ್ಬೋದು, ಒಂದೊಂದು ಸರಿ ತುಂಬ ಅವಸರ ಆಗಿಬಿಡುತ್ತೆ. ಬೆಳಗ್ಗೆ ಎಕ್ಸಸೈಸ್ ಮಾಡೋಕ್ಕಾಗುತ್ತೆ, ಒಂದೊಂದು ದಿನ ಮಾಡೋಕ್ಕಾಗಲ್ಲ. ಬಟ್ ಹೀಗೆ ಅಂದ್ಕೊಂಡು ನಾನು ತುಂಬ 3-4 ತಿಂಗಳಿಂದ ಏನೂ ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ. ಬರೀ ಹೋಗೋದು ಬರೋದು ಆಫೀಸ್ಗೆ ಇದೇ ಮಾಡ್ತಾಯಿದ್ದೆ. ಸೊ ತುಂಬ ಅದು ಬೇಜಾರಾಗಿಬಿಟ್ಟು ಇವಾಗ ಅಟ್ಲೀಸ್ಟ್ ವೀಕಲ್ಲಿ ಎಷ್ಟು ದಿನ ನನ್ನ ಹತ್ರ ಮಾಡೋಕ್ಕಾಗತ್ತೆ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೋಗ್ತಾ ಪ್ರತಿದಿನ ನಾನು ಯೋಗ ಆಗಲಿ, ಎಕ್ಸಸೈಸ್ ಆಗಲಿ, ವಾಕಿಂಗ್ ಆಗಲಿ ಮಾಡ್ತಾ ಹೋಗ್ತೀನಿ. ಅಲ್ಟಿಮೇಟಾಗಿ ನಮ್ಮ ಹೆಲ್ತ್ ಕರೆಕ್ಟಾಗಿದ್ದರೆ ನಾವು ನಿಜವಾಗ್ಲೂ ಖುಷಿಯಾಗಿರ್ತೀವಿ. ನಮ್ಮ ಹೆಲ್ತೇ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಸಣ್ಣ ಇದ್ದರು, ಎಷ್ಟೇ ದಪ್ಪ ಇದ್ದರು, ಹೇಗೆ ಇದ್ದರು, ಎಂಥ ಬಟ್ಟೆ ಹಾಕಿದ್ರು ನಾವು ಖುಷಿಯಿಂದ ಇರೋಕ್ಕಾಗಲ್ಲ. ಈ ಕೆಲವು ತಿಂಗಳಿಂದ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೂ ತುಂಬ ಫೀಲ್ ಆಗಿದೆ. ತುಂಬ ದಿನ ಆದಮೇಲೆ ಯೋಗ ಮಾಡಿದ್ದೀನಿ, ಚೆನ್ನಾಗಿ ಅನ್ನಿಸ್ತಾ ಇದೆ. ಇದೇ ಥರ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಯೋಗನ ಮಾಡ್ತಾ ಹೋಗ್ತೀನಿ. ಹಾಗೆ ಯೋಗ ಮುಗಿಸಿದ ಮೇಲೆ ನಾನು ಒಂದು ಗ್ಲಾಸಷ್ಟು ಮೊರಿಂಗಾ ಲೀವ್ಸ್ ಜ್ಯೂಸ್ನ ಕುಡಿತಾ ಇದ್ದೀನಿ. ಅದಾದಮೇಲೆ ರೆಡಿ ಆಗಿಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟಲ್ಲಿ ಆ್ಯಸ್ ಯೂಶ್ವಲ್ ರಾಗಿ ಗಂಜಿ ಕುಡಿದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಆಫೀಸಿಗೆ ಹೋದ್ವಿ. ಆಫೀಸ್ ರೀಚ್ ಆಗೋ ಅಷ್ಟರಲ್ಲಿ ಅರೌಂಡ್ ಮತ್ತೆ 2 hours ಹೋಗ್ಬಿಟ್ಟಿರುತ್ತೆ. ಆಫೀಸ್ಗೆ ಹೋದ ತಕ್ಷಣ ಆ್ಯಸ್ ಯೂಶ್ವಲ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಇತ್ತೀಚೆಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ತಲೆಯಲ್ಲಿ ವರ್ಕ್ ಪ್ರೆಷರ್ ಕೂಡ ಆಗ್ತಾಯಿದೆ. ಹೋಗ್ಬಿಟ್ಟು 1-2 hours ಕೆಲಸ ಮಾಡಿ ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೀನಿ. ಹಾಗೆ ನನಗೆ ಟೀ ಚೆನ್ನಾಗಿ ಅನಿಸುತ್ತೆ. ಆಫೀಸಲ್ಲಿ ಮಷೀನಲ್ಲಿ ಏನು ಟೀ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ. ಹಾಗೆ ಬಟ್ ಮನೇಲಿ ನಾವೇನು ಮಾಡ್ಕೊಂಡು ಕುಡಿತೀವಿ ಅದು ಮಾತ್ರ ಬೆಸ್ಟ್ ಆಗಿರುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್. ಹಾಗೆ ಇಲ್ಲಿ ನಾವು ಬೇಕಿದ್ರೆ ಶುಗರ್ ಹಾಕೋಬೋದು. ನಿಮಗೂ ಗೊತ್ತು ಶುಗರ್ ಒಂದೇ ಸರ್ತಿ ಬಿಡೋಕ್ಕಾಗಲ್ಲ ಅಂತ. ಸೊ ನಾನು ಸ್ವಲ್ಪನೇ ಶುಗರ್ ಹಾಕ್ಕೊಂಡು ಟೀನ ಕುಡಿತಾ ಇದ್ದೀನಿ. ಹಾಗೆ ಯಾರಿಗೆ ಟೀ, ಕಾಫಿ ಅಥವಾ ಬೂಸ್ಟ್, ಹಾರ್ಲಿಕ್ಸ್ ಏನು ಬೇಕು ಅದು ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮತ್ತು ಮೀಟಿಂಗ್ ಇದ್ದಿದ್ದರಿಂದ ನಾನು ಕಾಫಿನ ಡೆಸ್ಕಲ್ಲೇ ತೊಗೊಂಬಂದು ಕುಡಿತಾ ಇದ್ದೀನಿ. ಹಾಗೆ ಇವಾಗ ನನ್ನ ಸೆಕೆಂಡ್ ವಾಟರ್ ಬಾಟಲ್ ನಾನು ಫಿಲ್ ಮಾಡಿದ್ದೀನಿ ಆಫೀಸಿಗೆ ಬಂದ ತಕ್ಷಣ. ಸೊ ಮತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಇವತ್ತು ಸೌತ್ ಇಂಡಿಯನ್ ಮೀಲ್ಸ್ ಊಟ ಮಾಡ್ತಾ ಇದ್ದೀನಿ. ರೈಸ್, ಪೂರಿ ಮತ್ತು ಕೆಲವೊಂದು ತರಹದ ಪಲ್ಯ, ಸಾಂಬಾರ್, ರಸಮ್ ಎಲ್ಲ ಇತ್ತು. ಸಂಜೆ ಆಫೀಸಿಂದ ಹೊರಡೋ ಮುಂಚೆ 1 ಕಪ್ ಕಾಫಿ ಕುಡಿದು ನಾನು ಶಾಂತಿನಿಕೇತನಿಗೆ ಬಂದಿದ್ದೆ. ಸ್ವಲ್ಪ ಶಾಪಿಂಗ್ ಇತ್ತು, ಒಂದು ಗಿಫ್ಟ್ ತೊಗೊಳೋದಿತ್ತು, ಅದನ್ನು ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಬರೋದು ಲೇಟ್ ಆಯಿತು, 8:30 ಆಗಿದೆ. ಸೊ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಆಫೀಸಲ್ಲಿನೇ ಊಟ ಮಾಡಿದ್ದೀನಿ, ಸೌತ್ ಇಂಡಿಯನ್ ಮೀಲ್ ಇತ್ತು. ಸೊ ಇವಾಗ ಮತ್ತೆ ರಾತ್ರಿ ಅಡುಗೆ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ಗೂ ಕೂಡ ಹೊಟ್ಟೆ ಹಸಿದೆ. ಸೊ ಹಂಗಾಗಿ ಕ್ವಿಕ್ಕಾಗಿ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಬೇಗ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೋತೀವಿ. ಬಿಕಾಸ್ ನಾಳೆ ಮತ್ತೆ ಬೆಳಗ್ಗೆ ಎದ್ದು ಬೇಗ ಆಫೀಸ್ಗೆ ಹೋಗಬೇಕು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟರಲ್ಲಿ ನನ್ನ ಪ್ರೆಸೆಂಟ್ ವೇಟ್ ಎಷ್ಟಿದೆ, ಹಾಗೆ ಎಷ್ಟು ವೇಟ್ ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ಅಪ್ಡೇಟ್ ಕೊಡ್ತೀನಿ. ಸೊ ಫಿಂಗರ್ ಕ್ರಾಸ್. ಪಲಾವ್ ಕೂಡ ರೆಡಿ ಆಗಿದೆ. ಸೊ ಇವತ್ತು ಆ್ಯಕ್ಚುಲಿ ಊಟ ಲೇಟಿನೇ ಆಗ್ತಾ ಇದೆ. ಹಾಗೆ ಹೊಟ್ಟೆ ತುಂಬ ಹಸಿತು ಅಂತ ನಾನು ಪಲಾವ್ ಮಾಡಿದ್ದೀನಿ. ಇದನ್ನು ತಿಂದ್ಬಿಟ್ಟು ಬೇಗ ಮಲ್ಕೊಂಡ್ಬಿಡ್ತೀವಿ, ಬಿಕಾಸ್ ತುಂಬ ಲೇಟ್ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು.
ಡೇ 1ಅಲ್ಲಿ 81.20, ಡೇ 7ಅಲ್ಲಿ 80.20. ಇದಾಗಿತ್ತು ಡೇ 7 ಆಫ್ ವೇಟ್ ಲಾಸ್ ಚಾಲೆಂಜ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.